ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸದ್ಯಕ್ಕೆ ಎಲ್ಲರೂ ಕೂಡ PVC ಆಧಾರ್ ಕಾರ್ಡ್ ಅಂತ ಈ ತರ ಒಂದು ಹೊಸ ಆಧಾರ್ ಕಾರ್ಡ್ ಅಪ್ಡೇಟ್ ಬಂದಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಈ ತರ ಡಿಜಿಟಲ್ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇರುವಂತದ್ದು. ಸ್ನೇಹಿತರೆ, ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಈ ತರ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇರ್ತಾರ. ಅಕಸ್ಮಾತ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಳೆ ಆಧಾರ್ ಕಾರ್ಡ್ ಇತ್ತಪ್ಪ ಅಂದ್ರೆ ನೀವು ಕೂಡ ಹೊಸದಾಗಿ ಈ ತರ ATM ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಯಾವ ತರ ಒಂದು ಡಿಜಿಟಲ್ ಕಾರ್ಡ್ ಇರುತ್ತೆ ಅದೇ ತರ ಒಂದು ಇವಾಗ ಆಧಾರ್ ಕಾರ್ಡ್ ಕೂಡ ಅದೇ ಸಿಸ್ಟಮ್ ಅಲ್ಲಿ ಬಂದಿರುವಂತದ್ದು. ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಮೊಬೈಲ್ ಅಲ್ಲಿ ಯಾವ ತರ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಮನೆಗೆ ಆರ್ಡರ್ ಮಾಡ್ಕೋಬಹುದು. ಅದರ ನೇಮ್ ಬಂದ್ಬಿಟ್ಟು PVC ಆಧಾರ್ ಕಾರ್ಡ್. ಈ ತರ ಡಿಜಿಟಲ್ ಆಗಿ ಆಧಾರ್ ಕಾರ್ಡ್ ಬರುತ್ತೆ. ಆ ಒಂದು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಒಂದು ಮನೆಗೆ ಯಾವ ತರ ಆರ್ಡರ್ ಮಾಡ್ಕೊಳ್ಳೋದು, ನೀವು ಕೂಡ ಆ ತರ ಆಧಾರ್ ಕಾರ್ಡ್ ಅನ್ನ ಮಾಡ್ಕೋಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ನಿಮ್ಮ ಒಂದು ಮನೆಗೆ ಆಧಾರ್ ಕಾರ್ಡ್ ಅಲ್ಲಿ ಯಾವ ಒಂದು ಅಡ್ರೆಸ್ ಇರುತ್ತೆ ಆ ಒಂದು ಅಡ್ರೆಸ್ಗೆ ಆ ಒಂದು ಆಧಾರ್ ಕಾರ್ಡ್ ಬರುತ್ತೆ. ಸ್ನೇಹಿತರೆ, ಯಾವ ತರ ಅಂತ ವಿಡಿಯೋನ ಎಂಡ್ ವರೆಗೂ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಲೇಟೆಸ್ಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹೊಸ ಸ್ಕೀಮ್ ಬಂದಿರುವಂತದ್ದು. ಅಂದ್ರೆ ಹೊಸದಾಗಿ ಇವಾಗ ಡಿಜಿಟಲ್ ಆಧಾರ್ ಕಾರ್ಡ್ ಬಂದಿರುವಂತದ್ದು. ATM ಕಾರ್ಡು, ಪ್ಯಾನ್ ಕಾರ್ಡು, ಯಾವ ತರ ಒಂದು ಅಪೋಲೋ ಕಾರ್ಡ್ಸ್ ಈ ತರ ಇರುತ್ತಲ್ಲ ಅದೇ ತರ ಒಂದು ಆಧಾರ್ ಕಾರ್ಡ್ ಕೂಡ PVC ಆಧಾರ್ ಕಾರ್ಡ್ ಅಂತ ಕಾರ್ಡ್ ಟೈಪ್ ಡಿಜಿಟಲ್ ಕಾರ್ಡ್ ಬಂದಿರುವಂತದ್ದು. ಸದ್ಯಕ್ಕೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಈ ಒಂದು ಹೊಸ ಆಧಾರ್ ಕಾರ್ಡ್ ಯೂಸ್ ಮಾಡ್ತಾ ಇರುವಂತದ್ದು. ನೀವು ಕೂಡ ಆರ್ಡರ್ ಮಾಡ್ಕೋಬೇಕು. ನೀವು ಕೂಡ ಹೊಸ ಆಧಾರ್ ಕಾರ್ಡ್ ಅನ್ನ ಪರ್ಚೇಸ್ ಮಾಡಬೇಕು. ಹೊಸದಾಗಿ ಒಂದು ಮನೆಗೆ ಒಂದು ಡಿಜಿಟಲ್ ಕಾರ್ಡ್ ಬರ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಅಲ್ಲಿ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರ್ ನಲ್ಲಿ UIDAI ಅಂತ ಟೈಪ್ ಮಾಡಿ. UIDAI ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಇಲ್ಲಿ ಮೊದಲ ಆಪ್ಷನ್ UIDAI.government.in ಅಂತ ಬಂದಿರುವಂತದ್ದು. ಈ ಒಂದು ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಕಸ್ಮಾತ್ ಏನಾದರೂ ಲ್ಯಾಂಗ್ವೇಜ್ ಹಿಂದಿ ಬೇರೆ ಒಂದು ಲ್ಯಾಂಗ್ವೇಜ್ ಇದ್ದಲ್ಲಿ ಇಲ್ಲಿ ರೈಟ್ ಸೈಡ್ ಮೇಲ್ಗಡೆ ಇಲ್ಲಿ ಹಿಂದಿ ಅಂತ ಇರುವಂತದ್ದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇಂಗ್ಲಿಷ್, ಕನ್ನಡ ಅಂತ ಒಂದು ಆಪ್ಷನ್ ಇರುವಂತದ್ದು. ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಮ್ಗೊಂದು ಆಪ್ಷನ್ ಕಾಣುತ್ತೆ, ವ್ಯೂ ಆಲ್ ಸರ್ವಿಸಸ್ ಅಂತ. ಇಲ್ಲಿ ಎಕ್ಸೆಸ್ ಆಧಾರ್ ಸರ್ವಿಸಸ್ ಅಲ್ಲಿ ಡೌನ್ಲೋಡ್ ಆಧಾರು, ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಈ ತರ ಸಾಕಷ್ಟು ಆಪ್ಷನ್ಸ್ ಇರುವಂತದ್ದು. ಅದರ ಕೆಳಗಡೆ ವ್ಯೂ ಆಲ್ ಸರ್ವಿಸಸ್ ಅಂತ ಇರುವಂತದ್ದು. ಈ ಒಂದು ವ್ಯೂ ಆಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಸ್ನೇಹಿತರೆ, ನಮ್ಗೊಂದು ಆಪ್ಷನ್ ಕಾಣುತ್ತೆ ಇಲ್ಲಿ ಗೆಟ್ ಆಧಾರ್ ಅಲ್ಲಿ ಆರ್ಡರ್ ಆಧಾರ್ PVC ಕಾರ್ಡ್. ಈ ತರ ಇಂಟರ್ಫೇಸ್ ಬಂದಾಗ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಆಪ್ಷನ್ ಕಾಣುತ್ತೆ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ನಿಮ್ಮ ಒಂದು ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ. ಇಲ್ಲಿ ಕರ್ನಾಟಕ ಎಲ್ಲಿದೆ ಅಂತ ಸರ್ಚ್ ಮಾಡಿ ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಮಗೆ ಇಲ್ಲಿ ಈ ತರ ಒಂದು ಆಪ್ಷನ್ ಬಂದಿರುವಂತದ್ದು. ಇಲ್ಲಿ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಇರುವಂತದ್ದು. ಮೊದಲ ಆಪ್ಷನ್ ಅಲ್ಲಿ ಎಂಟರ್ ಆಧಾರ್ ಕಾರ್ಡ್ ನಂಬರ್ ಇರುವಂತದ್ದು. ಅಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಂಟರ್ ಕ್ಯಾಪ್ಚಾ ಏನಂತ ಇದೆ ಇಲ್ಲಿ ಪಕ್ಕದಲ್ಲಿ ಬಾಕ್ಸ್ ಅಲ್ಲಿ ಯಾವ ತರ ಬಂದಿದೆ ಅದೇ ಒಂದು ನಂಬರ್ ಅನ್ನ ಆಗಿರ್ಬೋದು, ಅದೇ ಒಂದು ಅಲ್ಫಾಬೆಟ್ ಯಾವ ತರ ಇಲ್ಲಿ ಬಾಕ್ಸ್ ಮೇಲ್ಗಡೆ ನಮಗೆ 425DH ಯಾವ ತರ ಇದೆ ಇಲ್ಲಿ ಅದೇ ತರ ಒಂದು ಟೈಪ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ ಸ್ನೇಹಿತರೆ. OTP ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. OTP ಎಂಟರ್ ಮಾಡಿಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಒಂದ್ ನಿಮಿಷ ವೇಟ್ ಮಾಡಿ ಸ್ನೇಹಿತರೆ. ಒಂದ್ ನಿಮಿಷ ವೇಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಲಾಗಿನ್ ಆಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಬರುತ್ತೆ ಸ್ನೇಹಿತರೆ. ನೋಡ್ಕೋಬಹುದು ಈ ತರ ಒಂದು ಆಧಾರ್ ಕಾರ್ಡ್ ಬಂದಿರುವಂತದ್ದು. ಇಲ್ಲಿ ಈ ತರ ನಿಮ್ಮ ಒಂದು ಫೋಟೋ ಮತ್ತೆ ಆಧಾರ್ ಕಾರ್ಡ್ ಬಂದಿರುತ್ತೆ. ಈ ತರ ಬಂದಾಗ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ಆರ್ಡರ್ ಆಧಾರ್ PVC ಕಾರ್ಡ್ ಅಂತ ಇರುತ್ತೆ. ಇಲ್ಲಿ ಎರೋ ಮಾರ್ಕ್ ಬಂದಿರುವಂತದ್ದು. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆರ್ಡರ್ ಆಧಾರ್ PVC ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆರ್ಡರ್ ನೌ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರ್ಡರ್ ನೌ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 75 ರೂಪೀಸ್ ಆನ್ಲೈನ್ ಪೇಮೆಂಟ್ ಇರುತ್ತೆ ಸ್ನೇಹಿತರೆ. ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, UPI ಮೂಲಕ 75 ರೂಪೀಸ್ ಅನ್ನ ಆನ್ಲೈನ್ ಅಮೌಂಟ್ ಪೇಮೆಂಟ್ ಅನ್ನ ಮಾಡ್ಕೊಂಡ್ಬಿಟ್ರೆ ಆಯ್ತು. ಇಮಿಡಿಯೇಟ್ ಆಗಿ ಆರ್ಡರ್ ಪ್ಲೇಸ್ ಆಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಬ್ಯಾಕ್ ಸೈಡ್ ಯಾವ ಒಂದು ಅಡ್ರೆಸ್ ಇರುತ್ತೆ ಅದಕ್ಕೆ ಇಮಿಡಿಯೇಟ್ ಆಗಿ ಆ ಒಂದು ಮೆಸೇಜ್ ಬರುತ್ತೆ ಸ್ನೇಹಿತರೆ. ಇಮಿಡಿಯೇಟ್ ಆಗಿ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ.
ಬರುತ್ತೆ. 1 ವಾರ 15 ದಿನದಲ್ಲಿ 10 ದಿನದ ಒಳಗಡೆ ಆ ಒಂದು ಅಡ್ರೆಸ್ಗೆ ಈ ಒಂದು PVC ಆಧಾರ್ ಕಾರ್ಡು, ಈ ಒಂದು ಹೊಸದಾಗಿ ಡಿಜಿಟಲ್ ಆಧಾರ್ ಕಾರ್ಡು ಇಮಿಡಿಯೇಟ್ ಆಗಿ ಬರುತ್ತೆ ಅಂತ ಹೇಳ್ತಾ, ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲಪ್ಪ ಅಂದ್ರೆ ಮರಿದೇ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕಪ್ಪ ಅಂದ್ರೆ ಡೈಲಿ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋ ಮೂಲಕ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.